ಚರ್ಚೆಗಳು ಬೇಕಾದಷ್ಟು ಆಗಿದೆ ಸರ್. ಇದು ಒಳಗಿನ ಪಕ್ಷದ ನಾವು ನಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೂ ಆಗಲ್ಲ. ಬೇಕಾದಷ್ಟು ಚರ್ಚೆಗಳಾಗಿದೆ ಸರ್. ಪಕ್ಷ ಸಂಘಟನೆಗೆ ಒಳಗಿನ ಮಾತುಗಳು ಬೇಕಾದಷ್ಟು ಆಗಿದೆ. ಮುಂದೆ ಏನೇನು ಮಾಡಬೇಕು ಅಂತ ಜಾಸ್ತಿ ತೀರ್ಮಾನ ಆಗಿದೆ. ಅದೆಲ್ಲ ನಾವು ಪತ್ರಕರ್ತರ ಮುಂದೆ ಹೇಳೋದಕ್ಕಾಗಲ್ಲ. ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಎಲ್ಲರ ಹತ್ರ ಮಾತಾಡಿ ನಮ್ಮ ತಾಲೂಕಿನಲ್ಲಿ ಕಾರ್ಯಕರ್ತರು, ಲೀಡರು, ಹಿರಿಯರು, ಕಿರಿಯರು, ಮುಖಂಡರುಗಳು, ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರ ಚರ್ಚೆ ಮಾಡಿ ನಾವು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಕೂತ್ಕೊಂಡು ಮಾತಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ದೀವಿ. ಮೊದಲನೇ ಕೋರ್ ಕಮಿಟಿ ಸಭೆ ನಿನ್ನೆ ನಡೆಯಿತು. ಹೌದು ಸರ್, ಹೌದು. ಹೇಗನ್ನಿಸ್ತು ನಿಮಗೆ ಅನುಭವ? ಸರ್, ಕೋರ್ ಕಮಿಟಿ ಮೀಟಿಂಗ್ ಹೋದಾಗ ಅಲ್ಲಿನ ವಾತಾವರಣ, ಮಾಜಿ ಸಚಿವರುಗಳು, ಹಾಲಿ MLA, ಮಾಜಿ MLAಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಒಟ್ಟಿಗೆ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಚರ್ಚೆ ಆದಾಗ ಅನೇಕ ವಿಚಾರಗಳು ಚರ್ಚೆ ಆಯಿತು. ಅದನ್ನ ಕಂಡು ನಮಗೂ ತುಂಬಾ ಸಂತೋಷ ಆಯಿತು. ಇಂಥ ಅವಕಾಶ ನಮಗೂ ಸಿಕ್ಕಿದೆ. ಪಕ್ಷ ಸಂಘಟನೆ ಮಾಡಬೇಕಂದ್ರೆ ಅನೇಕ ಅನುಭವಿಸಿದ್ರು. MLAಗಳು, ಹಿರಿಯರು, ದೊಡ್ಡವರು, ಕೋರ್ ಕಮಿಟಿ ಸದಸ್ಯರುಗಳು ಎಲ್ಲರೂ ಇದ್ದಾಗ ಚರ್ಚೆ ಮಾಡ್ತಾ ಇರುವಾಗ ನಾವು ಕೇಳಿಸ್ಕೊಂಡೋದೆಲ್ಲನೂ ಪಕ್ಷ ಸಂಘಟನೆ ಮಾಡಬೇಕಂದ್ರೆ ನಾವು ಇನ್ನೂ ಬೇಕಾದಷ್ಟು ತಿಳ್ಕೊಳ್ಳೋಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಅಂತ ನನಗೂ ಮನಸ್ಸು ಬಂತು. ನಾವು ಕೆಲವೊಂದು ಜಿಲ್ಲೆಗಳಿಗೆ ನೀವು ನಿಮ್ಮ ಮಾರ್ಗದರ್ಶನ ನಮ್ಗೆ ಬೇಕು, ಅಲ್ಲಿ ನೀವು ಪಕ್ಷ ಸಂಘಟನೆ ಮಾಡಬೇಕು ಅಂತ ನಮಗೂ ಅಲ್ಲಿನ ಸದಸ್ಯರುಗಳು, ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ರು. ಆದರೂ ನಾವು ಪಕ್ಷಾತೀತವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ನಾನು ಅಧ್ಯಕ್ಷರು ಹೇಳಿದಾಗ ಅವ್ರಿಗೂ ನನ್ನ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಹೌದು, ಸ್ಥಳೀಯ ಶಾಸಕರು ಇದು ಒಂದು ದೊಡ್ಡ ಮಟ್ಟದ ಒಂದು ಸ್ಥಾನದಲ್ಲಿ ಕೂರಿಸಿದ್ದಾರೆ. ಹೌದು ಸರ್. ಈಗ ಅಷ್ಟು ದೊಡ್ಡ ಜವಾಬ್ದಾರಿ ಬಂದಿದೆ. ಈಗ ಅಲ್ಲಿ ವಾತಾವರಣ ನಿಮ್ಗೆ ಯಾವ ರೀತಿ? ನಾನು ಅಲ್ಲಿಗೆ ನೋಡಿದ್ರೆ ವಾತಾವರಣ ಒಳ್ಳೆ ವಾತಾವರಣ ಇತ್ತು. ಮುಂದೆ ಪಕ್ಷಕ್ಕೆ ಅಧಿಕಾರ ಬರುತ್ತೆ, ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ನಮ್ಮ ಹಿರಿಯರು, ನಮ್ಮ ತಾಲೂಕಿನ ಅಧ್ಯಕ್ಷರಾದ ನಮ್ಮ ಕಾಡೇಲನ್ನ ನಾಗರಾಜನ ಇರ್ಬೋದು, ಭಾರಿ ಹಿರಿಯರು, ನಮ್ಮ ಪಶ್ಚಿಮ ಭಾಗದ ಕೋಮು ನಿರ್ದೇಶಕರಾದ ನಮ್ಮ ಶ್ಯಾಮೇಗೌಡನವರು, JDS ಪಕ್ಷದ ವಕ್ತಾರರಾದ ನಮ್ಮ ವಕೀಲರು ಸಾಹೇಬರು ಶ್ರೀನಿವಾಸ ಅಡ್ಡನವರು, ನಮ್ಮ ರಘುಪತನ್ನವರು, ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ. ನಮ್ಮ ತಾಲೂಕಿನ ಅನೇಕ ಜನ ಇದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಮಾಡಿ ನಾವು ಮುಂದೆ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಚರ್ಚೆ ಪಕ್ಷ ಸಂಘಟನೆ ಚರ್ಚೆ ಆಯ್ತು. ಹೆಂಗ್ ಮಾಡಬೇಕು, ಬೇರೆ ಏನ್ ನಡೆದಿದೆ. ಈಗ ಭಾನುವಾರ ನಮ್ದು ಬಿಡದಿಯಲ್ಲಿ ರೈತರ ಬಗ್ಗೆ ಹೋರಾಟಕ್ಕೆ ನಮ್ಮನ್ನು ಕರೆದವ್ರೆ. ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ವಿಶೇಷವಾಗಿ ಜಿಲ್ಲೆಯ ನಿಮ್ಮ ಸಮುದಾಯದಲ್ಲಿ ಅನೇಕರು ನಿಮಗೆ ಬಂದು ಶುಭಾಶಯ ಹೇಳ್ತಿದ್ದಾರೆ. ನಿಮ್ಮ ಮನೆಯವರು ಬಂದು ನಿಮ್ಮನ್ನ ಒಂದು ದೊಡ್ಡ ಸ್ಥಾನ ಸಿಕ್ಕಿದೆ ನಮ್ಮ ಸಮುದಾಯಕ್ಕೆ. ಅದೇ ರೀತಿ ಎಲ್ಲಾ ಇದನ್ನ ಆ ಸಮುದಾಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು ಅಂತ ನಾವು ನೋಡಿದ್ವಿ. ವಿಶೇಷವಾಗಿ ಎಲ್ಲಾ ತಾಲೂಕಿನ ಸಮುದಾಯದವರು ಬರ್ತಿದ್ದಾರೆ. ಹೌದು ಸರ್. ಇದಕ್ಕೆ ತಾವು ಹೇಳ್ತೀರಾ, ನೀವೇ ಒಬ್ಬ MLA ಆಗ್ಬೇಕು, ನಿಮ್ಮನ್ನು ನೋಡ್ಬೇಕು ಅಂತ ಕೂಡ ಸರ್. ಅದು ನಮ್ಮ ಸಮುದಾಯವರು, ಅವರ ಅಭಿಪ್ರಾಯ, ಅವರು ಬಂದು ವಿಶ್ ಮಾಡಿದ್ದಾರೆ, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ. ಅದು ಜನ ನಮ್ಮ ತಾಲೂಕಿನಿರ್ಬೋದು, ಜಿಲ್ಲೆಯವರಾಗಿರ್ಬೋದು, ನಮ್ಮ ಮೇಲೆ ಇರುವ ವಿಶ್ವಾಸವನ್ನು ಅದನ್ನು ನಾವು ತಳ್ಳಾಕಿಲ್ಲ. ಎಲ್ಲರೂ ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ಕೊಳ್ತೀವಿ. ಸರ್, ರಾಜಕೀಯವಾಗಿ ಏನಾದರೂ ಚರ್ಚೆಗಳಾಯ್ತಾ ಸರ್? ಚರ್ಚೆಗಳು ಬೇಕಾದಷ್ಟು ಆಗಿದೆ ಸರ್. ಅದು ಒಳಗಿನ ಪಕ್ಷದ ನಾವು ನಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೂ ಆಗಲ್ಲ. ಬೇಕಾದಷ್ಟು ಚರ್ಚೆಗಳಾಗಿದೆ ಸರ್. ಪಕ್ಷ ಸಂಘಟನೆಗೆ ಒಳಗಿನ ಮಾತುಗಳು ಬೇಕಾದಷ್ಟು ಆಗಿದೆ. ಮುಂದೆ ಏನೇನು ಮಾಡಬೇಕು ಅಂತ ಜಾಸ್ತಿ ತೀರ್ಮಾನ ಆಗಿದೆ. ಅದೆಲ್ಲ ನಾವು ಪತ್ರಕರ್ತರ ಮುಂದೆ ಹೇಳೋದಕ್ಕಾಗಲ್ಲ. ವಿಶೇಷವಾಗಿ ಬಿಡದಿ ರೈತರ
ಇದನ್ನ ನೀವು ಮುಂದಾಳತ್ವ ವಹಿಸಿದ್ದಾರೆ ಏನು JDS ಪಕ್ಷ ಅಂತ ಗೊತ್ತಾಯ್ತು. ಹೌದು ಸರ್. ಏನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಇದೆ ಅಂತ ಬಿಡದಿಯಿಂದ ಪಾದಯಾತ್ರೆ ಕೂಡ ಮಾಡ್ತೀವಿ. ಅದಕ್ಕೆ ತಮ್ಮನ್ನು ಆಹ್ವಾನ ಮಾಡಿದ್ದಾರೆ. ನನಗೂ ಆಹ್ವಾನ ಮಾಡಿದ್ದಾರೆ. ನಾನು ಭಾನುವಾರ 9 ಗಂಟೆಗೆ ಬಿಡಿಗೆ ಹೋಗ್ಬೇಕಾಗುತ್ತೆ. ಈಗ ಕೋರ್ ಕಮಿಟಿ ರಾಜ್ಯ ಸದಸ್ಯರಾದ್ಮೇಲೆ ಇಡೀ ರಾಜ್ಯ ಸುತ್ತಬೇಕಾಗುತ್ತೆ. ಹೌದು ಸರ್. ಹೌದು. ಇಡೀ ರಾಜ್ಯ ಸುತ್ತಬೇಕಾಗುತ್ತೆ. ಏನೇ ಒಂದು ಎಲ್ಲಿ ಯಾವ ತಾಲೂಕಲ್ಲಿ ಏನೇ ಸಮಸ್ಯೆ ಇದ್ರೂ ಹೋಗ್ಬೇಕಾಗುತ್ತೆ. ಹೌದು. ಅದಕ್ಕೆ ಬಗೆಹರಿಸೋಕೆ ನಿಮ್ಮ ಕಲ್ಪನೆ ಹೇಗಿರುತ್ತೆ ನಿಮ್ಗೆ? ಆತರ ಏನಪ್ಪ ರಾಜ್ಯ ಎಲ್ಲ ಸುತ್ತಬೇಕಾದ್ರೆ ನಿಮ್ಗೆ ಇದು ನನಗೇನು ಆ ಥರ ಅನಿಸಿಲ್ಲ. ಹೋಗ್ಬೇಕು ಅಂತ ನಾವು ಖುಷಿ ಹೇಳಿದೀವಿ. ಪಕ್ಷ ಹೌದು, ಪಕ್ಷ ಕರೆ ಕಟ್ಟರೆ ಸಂಘಟನೆ ಮಾಡಕ್ಕೆ ನಾನು ಓಡಾಡ್ತೀನಿ. ಮುಂದಿನ ಹೇಗಿರ್ಬೋದು ಸರ್? ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಎಲ್ಲರ ಹತ್ರನೂ ಮಾತಾಡಿ ನಮ್ಮ ತಾಲೂಕಿನಲ್ಲಿ ಕಾರ್ಯಕರ್ತರು, ಲೀಡರು, ಹಿರಿಯರು, ಕಿರಿಯರು, ಮುಖಂಡರುಗಳು, ಅಧ್ಯಕ್ಷರುಗಳು ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರ ಚರ್ಚೆ ಮಾಡಿ ನಾವು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಕೂತ್ಕೊಂಡು ಮಾತಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ದೀವಿ.